ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಸಾರನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾವು ನಮ್ಮ ಮನೆ ಸ್ಟೈಲಲ್ಲಿ ಯಾವ ಥರ ಮಾವಿನ ಹಣ್ಣಿನ ಸಾರು ಮಾಡ್ತೀವಿ ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಬರುತ್ತೆ ಅಲ್ವಾ, ಆ ಮಾವಿನ ಹಣ್ಣನ್ನು ಇಲ್ಲಿ ತಗೊಂಡಿದ್ದೀನಿ ನಾನು. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಈಗ ಈ ಮಾವಿನ ಹಣ್ಣಿದೆ ಅಲ್ವಾ, ಇದರ ತೊಟ್ಟು ತೆಗೆದು ಆ ಸಿಪ್ಪೆಯನ್ನು ತೆಗೆದು ಇದನ್ನು ನಾವು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ, ತೊಟ್ಟನ್ನು ಮೊದಲಿಗೆ ತೆಕ್ಕೋಬೇಕು, ಯಾಕಂದರೆ ಅದರಲ್ಲಿ ಸೊನೆ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ತೆಗೆದು ಕ್ಲೀನಾಗಿ ಸಿಪ್ಪೆ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರನಾಗಿ ತೆಗಿಬೇಕು. ಈ ಥರ ಸಿಪ್ಪೆ ಇದೆ ಅಲ್ವಾ, ಸಿಪ್ಪೆಯನ್ನು ಕ್ಲೀನಾಗಿ ನಾವು ಈ ಥರನಾಗಿ ಬಿಚ್ಚಿ ತೆಗಿಬೇಕು. ಈ ಸಿಪ್ಪೆಯನ್ನು ಯೂಸ್ ಮಾಡಲ್ಲ ನಾನು, ಬರೀ ಮಧ್ಯೆ ಇರುತ್ತಲ್ವ ಅದನ್ನು ಮಾತ್ರ ಯೂಸ್ ಮಾಡಿ ಮಾಡೋದು. ನೋಡಿ, ಈಗ ಇದೇ ಥರನೇ ಎಲ್ಲ ಹಣ್ಣನ್ನು ಕೂಡ ಕ್ಲೀನಾಗಿ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದೊಳ್ಳೆ, ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನೀವು, ಹಾಳಾಗೋದಿಲ್ಲ. ಫ್ರಿಡ್ಜ್ ಇದ್ದರೆ ತುಂಬ ದಿನ ಇಟ್ಕೋಬೋದು, ಇಲ್ಲ ಅಂದರೂ ಕೂಡ ಒಂದು ವಾರ ಅಂತೂ ಇಟ್ಕೋಬೋದು. ಬಿಸಿ ಮಾಡಿ ಇಟ್ಕೊತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಬಾಯಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಒಳ್ಳೆ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಅಲ್ವಾ, ತುಂಬ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತೆ. ಇದಕ್ಕೆ ನಾನು ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಕ್ಕರೆನೂ ಬೇಕಾದರೂ ಯೂಸ್ ಮಾಡ್ಬೋದು, ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದೇ ಥರವಾಗಿ ಎಲ್ಲವನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಅದೇ ಪಾತ್ರೆಗೇ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯ ಆಯಿಲ್ ಆಗಲಿ ಒಗ್ಗರಣೆ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈಗ ಒಂದು ಸ್ಮ್ಯಾಶ್ ಮಾಡ್ತೀವಲ್ವ ನಾವು, ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ತೀವಲ್ಲ, ಇದು ಸ್ಮ್ಯಾಶ್ ತೊಗೊಂಡು ಕ್ಲೀನಾಗಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೀನಿ. ಇಲ್ಲಿ 3/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪವನ್ನು ಉಳಿಸ್ತೀನಿ, ಮತ್ತು ಬೇಕಾದರೆ ನೋಡಿ ಹಾಕ್ಕೊಳ್ಳೋಣ. ತುಂಬ ವಿಪರೀತ ಸಿಹಿ ಆದರೆ ಚೆನ್ನಾಗಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈಗ ಈ ಹಣ್ಣಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ ಜ್ಯೂಸ್ ಎಲ್ಲ ಬಿಡಬೇಕು, ಮಾವಿನ ಹಣ್ಣಿಂದ ಜ್ಯೂಸ್ ಎಲ್ಲ ಬಿಡಬೇಕು. ಹಾಗೆ ಒಂದೊಂದೇ ಮಾವಿನ ಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲವನ್ನು ಒಟ್ಟಿಗೆ ಮಾಡಲಿಕ್ಕೆ ಹೋದರೆ ಕೆಲವೊಂದು ಜ್ಯೂಸು ಇದಾಗೋದಿಲ್ಲ, ಅದು ಸ್ಮ್ಯಾಶ್ ಆಗೋಲ್ಲ. ಅದಕ್ಕೋಸ್ಕರ ಒಂದೊಂದೇ ಹಣ್ಣನ್ನು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡ್ತಾ ಇರಿ, ಆವಾಗ ಚೆನ್ನಾಗಿ ಅದರದ್ದು ಜ್ಯೂಸ್ ಎಲ್ಲ ಬಿಟ್ಟಿರುತ್ತೆ. ಅದೇ ತುಂಬ ಚೆನ್ನಾಗಿರೋದು ಸಾಂಬಾರು ಮಾಡಲಿಕ್ಕೆ. ನೋಡಿ, ಈ ಥರ ಇದ್ರ ಜೊತೆಗೆ ಬೆಲ್ಲನೂ ಕೂಡ ಕರಗಿ ಬಿಡುತ್ತೆ ನೀವು ಸ್ಮ್ಯಾಶ್ ಮಾಡ್ತಾ ಇರಬೇಕಾದ್ರೇ. ಚೆನ್ನಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮೊದಲಿಗೆ ಸ್ಮ್ಯಾಶ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಅದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಜ್ಯೂಸ್ ಬಿಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ನೀರು ಕೂಡ ಹಾಕಿಲ್ಲ, ನಾನು ಇನ್ನೂ ಇದಕ್ಕೆ ಯಾವುದು ನೀರನ್ನು ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಆ ಜ್ಯೂಸ್ ಎಲ್ಲ ಬಿಟ್ಟಿದೆ ನೋಡಿ, ಮ್ಯಾಂಗೋದಲ್ವಾ. ನೋಡಿ, ಈ ಥರನೇ ಚೆನ್ನಾಗಿ ಒಂದೊಂದೇ ಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಲೈಟಾಗಿ ಇದಕ್ಕೆ 1/4 ಸ್ಪೂನಷ್ಟು ಸಾಲ್ಟನ್ನು ಹಾಕ್ತೀನಿ. ಯಾವುದೇ ಸ್ವೀಟ್ ಆದರೂ ಸ್ವಲ್ಪ ಸಾಲ್ಟ್ ಹಾಕಿದ್ರೇ ಅದರ ಟೇಸ್ಟ್ ಹೆಚ್ಚಾಗೋದು, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ ನಾನು. ಈಗ ನೋಡಿ, ಇಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೀನಿ, ಬಟ್ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಮಾತ್ರ ಹಾಕ್ತೀನಿ. ಇದಕ್ಕೆ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಇದು ನಮಗೆ ತುಂಬ ನೀರು ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನಮ್ಮ ಮಾವಿನ ಹಣ್ಣು ಯಾವ ಥರದ್ದು ಅಂತ ನೋಡಿ ನೀರು ಹಾಕ್ಕೊಳ್ಳಿ. ಅದರಲ್ಲಿ ತುಂಬ ಒಳಗಡೆ ಏನು ಹೇಳಿ ಮಾವಿನ ಹಣ್ಣಿನ ಜ್ಯೂಸ್ ತುಂಬ ಇದೆ, ಸ್ವಲ್ಪ ನೀರು ಹಾಕಿದರೆ ಪರವಾಗಿಲ್ಲ. ಸ್ವಲ್ಪ ತೆಳು ಇದ್ದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಖಾರಕ್ಕೆ 1 ಸ್ಪೂನಷ್ಟು ರಸಮ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ಹಸಿಮೆಣಸು ಯೂಸ್ ಮಾಡ್ತಾರೆ, ಅದಷ್ಟು ಚೆನ್ನಾಗಿರಲ್ಲ, ಉರ್ಖಾರ ಥರ ಇರುತ್ತೆ. ಈ ಥರ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರು ಬರುತ್ತೆ, ಖಾರನೂ ಪರ್ಫೆಕ್ಟಾಗಿರುತ್ತೆ. ಖಾರ ತುಂಬ ಏನು ಹಾಕಬೇಕಂತ ಏನಿರಲ್ಲ.
ಈಗ ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ. ನೀವು ಬೇಕಾದರೆ ಸಾಂಬಾರು ಪುಡಿನೂ ಯೂಸ್ ಮಾಡ್ಬೋದು, ರಸಮ್ ಪುಡಿನೇ ಯೂಸ್ ಮಾಡಬೇಕಂತ ಏನಿಲ್ಲ. ಯಾವುದೇ ಮಸಾಲೆ ಬೇಕಾದ್ರೂ ಯೂಸ್ ಮಾಡು, ಚಿಕನ್ ಮಸಾಲ ಮಾತ್ರ ಒಂದು ಯೂಸ್ ಮಾಡಬೇಡಿ ಅಷ್ಟೇ. ನೋಡಿ ಇಲ್ಲಿ ಕುದಿ ಬಂದಿದೆ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದು ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಕೂಡ ದಪ್ಪ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಗರ್ ಬೇಕಾದವರು ಹಾಕ್ಕೊಳ್ಳಿ, ನಿಮಗೆ ಬೆಲ್ಲ ಸಿಹಿ ಸ್ಟೈಲ್ ಅಂದರೆ ಶುಗರ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಸಾಕು ಇಷ್ಟ ಆದರೆ. ಇದು ನೋಡಿ ಬೇಕಾದ್ರೆ ತೋರಿಸ್ತೀನಿ. ಇಷ್ಟು ತೆಳು ಇದೆ ಅಂತ ಅಂದ್ಕೋಬೇಡಿ, ಇದು ಇನ್ನೂ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ. ಯಾಕಂದರೆ ನಾವು ಬೆಲ್ಲ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಅದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಸ್ವಲ್ಪ ಏನು ಹೇಳಿ ಸ್ವಲ್ಪ ಜಲ್ಲಿ ಥರ ಬರುತ್ತೆ ಅಲ್ವ, ಆ ಥರನೇ ಆಗುತ್ತೆ ಗಟ್ಟಿ ಆದಮೇಲೆ. ತುಂಬ ಏನು ಕುದಿಸ್ಬೇಕಂತ ಏನಿಲ್ಲ. ನನಗೆ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಈಗಲೇ ಇಷ್ಟು ದಪ್ಪ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ಅದು ತುಂಬ ಗಟ್ಟಿ ಆದರೆ ಸಾಂಬಾರು ಅನ್ನಕ್ಕೆ ಸರಿ ಆಗೋದಿಲ್ಲ ಹಾಕ್ಕೊಳ್ಳಿಕ್ಕೆ. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಾವಿನ ಹಣ್ಣಿನ ಸಾರು. ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ. ಮಾವಿನ ಹಣ್ಣು ಎಲ್ಲಾದರೂ ಸಿಕ್ಕಿದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ ಟ್ರೈ ಮಾಡಿ. ಹಾಗೆ ಇನ್ನೂ ನೆಕ್ಸ್ಟ್ ವೀಡಿಯೋ ಹಾಕಲಿಕ್ಕೆ ನನಗೆ ಸಪೋರ್ಟ್ ಆಗುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ ಅಲ್ವಾ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ. ಇದು ಫಸ್ಟು ನನ್ನ ಮಾವಿನ ಹಣ್ಣಿನ ವೀಡಿಯೋ ಅಂದರೆ. ನೀವು ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.